ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಯಾವುದು ಅಂತ ನಿಮಗೆ ಗೊತ್ತಾಗಿದೆ. ಸೊ ಇವತ್ತಿನ ವಿಡಿಯೋ ಥರ್ಡ್ ಇಯರ್ BA ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ನ ಘಟಕ 2ದ್ದು ಇವತ್ತಿನ ಲೆಸನ್ ಆಗಿರುತ್ತೆ. ಅದು ಯಾವುದಪ್ಪ ಅಂದರೆ ಲಯ, ಯತಿ, ಪ್ರಾಸ, ವಡಿ ಅದರ ಸಾಮಾನ್ಯ ಸ್ವರೂಪ ಮತ್ತು ಹಾಗೂ ಪ್ರಾಸದ ಪ್ರಭೇದಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಸೊ ಫಸ್ಟು ಮೊದಲು ನಾವು ಪರಿಚಯ ಅಥವಾ ಪೀಠಿಕೆ. ಕಾವ್ಯದಲ್ಲಿ ಶಬ್ದ ಸೌಂದರ್ಯವನ್ನು ಹೆಚ್ಚಿಸುವ ಪ್ರಮುಖ ಅಂಶಗಳೆಂದರೆ ಲಯ, ಯತಿ, ಪ್ರಾಸ ಮತ್ತು ವಡಿ. ಇವು ಛಂದಸ್ಸಿನ ಮುಖ್ಯ ಅಂಗಗಳಾಗಿದ್ದು ಪದ್ಯಕ್ಕೆ ಸಂಗೀತಾತ್ಮಕತೆ, ಮಧುರತೆ ಹಾಗೂ ಓದುವಿಕೆಯಲ್ಲಿ ಸುಲಭತೆಯನ್ನು ನೀಡುತ್ತದೆ. ಮೊದಲು ನಾವು ಲಯ ಮತ್ತು ಸಾಮಾನ್ಯ ಸ್ವರೂಪವನ್ನು ತಿಳ್ಕೊಳ್ಳೋಣ. ಲಯ ಎಂದರೆ ಪದ್ಯದಲ್ಲಿ ಅಥವಾ ಗೀತೆಯಲ್ಲಿ ಉಂಟಾಗುವ ಗತಿ, ನಾದ ಮತ್ತು ತಾಳಬದ್ಧತೆ, ಪದಗಳ ಕ್ರಮಬದ್ಧ ಚಲನೆಯಿಂದ ಲಯ ಉಂಟಾಗುತ್ತದೆ. ಈಗ ಲಯದ ಲಕ್ಷಣವನ್ನು ತಿಳ್ಕೊಳ್ಳೋದಾದರೆ ಕಾವ್ಯಕ್ಕೆ ಸಂಗೀತಾತ್ಮಕ ಗುಣವನ್ನು ನೀಡುತ್ತೆ, ಹಾಗೆ ಓದುಗರ ಮನಸ್ಸನ್ನು ಆಕರ್ಷಿಸುತ್ತೆ, ಹಾಗೆಯೇ ಪದ್ಯವನ್ನು ಸುಲಭವಾಗಿ ನಮಗೆ ನೆನಪಿನಲ್ಲಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ, ಹಾಗೆಯೇ ಭಾವ ಪ್ರಕಟಣೆಯನ್ನು ಪರಿಣಾಮಕಾರಿಯಾಗಿರುತ್ತದೆ. ಸೊ ಉದಾಹರಣೆಗೆ, ಅಸ್ಥಿಯೊಂದು ಆಡುತ್ತಿದೆ, ಹೂವಿನಲ್ಲಿ ನಲಿಯುತ್ತಿದೆ. ಅಂದರೆ ಈ ಸಾಲುಗಳಲ್ಲಿ ಪದಗಳ ಸಮತೋಲನ ಮತ್ತು ನಾದದಿಂದ ಲಯ ಮೂಡಿದೆ. ಇವಾಗ ಸೆಕೆಂಡ್ ಒನ್ ಯತಿ. ಯತಿಯ ಸಾಮಾನ್ಯ ಸ್ವರೂಪವನ್ನು ತಿಳ್ಕೊಳ್ಳೋಣ. ಯತಿ ಎಂದರೆ ಪದ್ಯದ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಬರುವ ವಿರಾಮ ಅಥವಾ ನಿಲುಗಡೆ. ಅರ್ಥ ಆಯ್ತಾ? ಸೊ ಯತಿಯ ಲಕ್ಷಣಗಳನ್ನು ನೋಡೋದಾದರೆ ಪದ್ಯಕ್ಕೆ ಸ್ಪಷ್ಟತೆ ನೀಡುತ್ತದೆ, ಹಾಗೆಯೇ ಅಂದಗ್ರಹಣ ಸುಲಭವಾಗುತ್ತದೆ, ಹಾಗೆ ಓದುವಾಗ ಉಸಿರಾಟಕ್ಕೆ ಅನುಕೂಲವಾಗುತ್ತದೆ. ಸೊ ಇದರ ಉದಾಹರಣೆಯನ್ನು ನೋಡೋದಾದರೆ ಕನ್ನಡ ನಾಡು ಸುಂದರ ನಾಡು. ಇಲ್ಲಿ ನಾಡು ನಂತರ ಬರುವ ವಿರಾಮವೇ ಯತಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಥರ್ಡ್ ಒನ್ ಪ್ರಾಸ. ಪ್ರಾಸದ ಸಾಮಾನ್ಯ ಸ್ವರೂಪವನ್ನು ತಿಳ್ಕೊಳ್ಳೋಣ. ಪ್ರಾಸ ಎಂದರೆ ಪದ್ಯದ ಸಾಲುಗಳಲ್ಲಿ ಒಂದೇ ರೀತಿಯ ಅಕ್ಷರ ಅಥವಾ ಧ್ವನಿಯು ಪುನರಾವರ್ತನೆ ಆದರೆ ಅದನ್ನು ಪ್ರಾಸ ಅಂತ ಕರಿತೇವೆ. ಕಾವ್ಯಕ್ಕೆ ಮಧುರತೆ ನೀಡುತ್ತದೆ, ಶ್ರವಣ ಸೌಂದರ್ಯ ಹೆಚ್ಚಿಸುತ್ತದೆ, ಹಾಗೆಯೇ ಪದ್ಯವನ್ನು ಸುಲಭವಾಗಿ ಕಂಠಪಾಠ ಮಾಡಲು ನಮಗೆ ನೆರವಾಗುತ್ತೆ. ಯಾವುದು? ಪ್ರಾಸ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪ್ರಾಸ ಎಂದರೆ ಪದ್ಯದ ಸಾಲುಗಳಲ್ಲಿ ಒಂದೇ ರೀತಿಯ ಅಕ್ಷರ ಅಥವಾ ಧ್ವನಿಯು ಪುನರಾವರ್ತನೆಯಾದರೆ ಅದನ್ನು ಪ್ರಾಸ ಅಂತ ಕರಿತೇವೆ. ಇವಾಗ ಆದಿಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ? ಸೊ ಆದಿಪ್ರಾಸ ಏನಂತಂದರೆ, ಪ್ರಾಸದಲ್ಲಿ ಆದಿಪ್ರಾಸ, ಅಂತ್ಯಪ್ರಾಸ ಮತ್ತು ಅನುಪ್ರಾಸ ಎಂದು 3 ಬಗೆ ಇರುತ್ತೆ. ಅದರಲ್ಲಿ ನಾವು ಉದಾಹರಣೆಗೆ ನೋಡೋದಾದರೆ ಆದಿಪ್ರಾಸ, ಅಂತ್ಯಪ್ರಾಸ ಮತ್ತು ಅನುಪ್ರಾಸ, ಆದಿಪ್ರಾಸದ ಪ್ರಭೇದಗಳು ಲೈಕ್ ಸಮಥಿಂಗ್ ಈ ಥರ. ಸೊ ಫಸ್ಟು ನಾವು ಆದಿಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ. ಪದ್ಯದ ಪ್ರತಿಯೊಂದು ಸಾಲಿನ ಆರಂಭದ ಅಕ್ಷರವನ್ನು ಬಂದರೆ ಅದನ್ನು ಆದಿಪ್ರಾಸ ಎನ್ನುತ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಇಲ್ಲಿ ಅಕ್ಷರ ಸ್ಪಷ್ಟವಾಗಿ ಬಂದಿಲ್ಲ. ಪದ್ಯದ ಪ್ರತಿ ಪಾದದ ಆರಂಭದಲ್ಲಿ 1 ಮತ್ತು 2ನೆಯ ಅಕ್ಷರಗಳ ನಡುವೆ ಒಂದೇ ಬಗೆಯ ವ್ಯಂಜನಾಕ್ಷರ ಬರುವುದಕ್ಕೆ ಆದಿಪ್ರಾಸ ಎನ್ನುತ್ತಾರೆ. ಅರ್ಥ ಆಯಿತಾ? ಸೊ ನಾವು ಉದಾಹರಣೆಗೆ ನೋಡೋದಾದರೆ ಕಾವೇರಿ ಇಂದಮಗೋ ದಾವರಿ ವರ್ಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಾಸು ದಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಲೈಕ್ ಈ ಥರ. ಅರ್ಥ ಆಯ್ತಾ? ಸೊ 1 ಮತ್ತು 2ನೆಯ ಅಕ್ಷರಗಳ ನಡುವೆ ವೇ, ವ, ವಿ, ವ ಈ ಬಗೆಯ ಒಂದೇ ವಿಧವಾದ ವ್ಯಂಜನಾಕ್ಷರ ಬಂದರೆ, ಹಾಗೆಯೇ ಪ್ರತಿಪಾದದ ಆರಂಭದಲ್ಲಿ ಮೊದಲನೆಯ ಸ್ವರದ ತರುವಾಯು ಒಂದೇ ಬಗೆಯ ಅಕ್ಷರ ಪುನರಾವರ್ತನೆಯಾಗುವುದಕ್ಕೆ ಅದನ್ನು ಆದಿಪ್ರಾಸ ಅಂತ ಕರೀತಾರೆ. ಅರ್ಥ ಆಯಿತಾ? ಸೊ ಇವಾಗ ಅಂತ್ಯಪ್ರಾಸವನ್ನು ನೋಡೋಣ. ಅಂತ್ಯಪ್ರಾಸವೆಂದರೆ ಪದ್ಯದ ಪ್ರತಿ ಪಾದಗಳ ಕೊನೆಯಲ್ಲಿ ಬರುವ ಅಕ್ಷರವು ಒಂದೇ ಆಗಿದ್ದರೆ, ಅಂದರೆ ಪದ್ಯದ ಪ್ರತಿ ಪಾದಗಳ ಕೊನೆಯಲ್ಲಿ
ಬರುವ ಅಕ್ಷರವು ಒಂದೇ ಆಗಿದ್ದರೆ ಅದಕ್ಕೆ ಅಂತ್ಯಪ್ರಾಸವೆಂದು ಹೆಸರು. ಉದಾಹರಣೆಗೆ ನಾವು ನೋಡೋದಾದರೆ, ಹುಟ್ಟುತ್ತಾ ಹುಲ್ಲು ನಾನಾದೆ, ಬೆಳೆ ಬೆಳೆಯುತ್ತ ದೀವಿನಾದೆ, ಮಕ್ಕಳನ್ನು ತೂಗುವ ತೊಟ್ಟಿಲಾದೆ, ಹಾಗೆ ಪಲ್ಲಕ್ಕಿ ದಂಡಿಗೆಯಾದೆ, ಪತ್ರೆಗೆ ಬುಟ್ಟಿ ತಾನಾದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಇಲ್ಲಿ ನೋಡ್ಬೋದು ನಮಗೆ ಸ್ಟಾರ್ಟಿಂಗ್ ಫಸ್ಟ್ ಲೈನು ಕೂಡ ಹುಟ್ಟುತ್ತಾ ಹುಲ್ಲು ನಾನಾದೆ ಅಂತ ಬಂತಲ್ಲ, ಹಾಗೆ ಎಂಡಲ್ಲಿ ಕೂಡ ಕೊನೆಯ ಸಾಲಿನಲ್ಲಿ ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಸೊ ಈ ಥರ ಬಂದರೆ ಅದನ್ನು ನಾವು ಅಂತ್ಯಪ್ರಾಸ ಅಂತ ಕರೀತೇವೆ. ಅರ್ಥ ಆಯ್ತಾ? ಸೊ ಇಲ್ಲೇ ನೋಡ್ಬೋದು ಉದಾಹರಣೆಯಲ್ಲಿ, ನಿನ್ನನ್ನು ಕಂಡೆನು ನಾನು, ಸಂತಸಗೊಂಡೆನು ನಾನು. ಇಲ್ಲಿ ನಾನು ಎಂಬ ಪದ ಅಂತ್ಯದಲ್ಲಿ ಬಂದಿದೆ. ಸೊ ಅದಕ್ಕೆ ಅದನ್ನು ಅಂತ್ಯಪ್ರಾಸ ಅಂತ ನಾವು ಕರಿತೇವೆ. ಇಲ್ಲಿ ಆದಿಪ್ರಾಸದಲ್ಲಿ ಕ ಅಕ್ಷರವು ಆರಂಭದಲ್ಲಿ ಬಂದಿರೋದ್ರಿಂದ ಅದನ್ನು ಆದಿಪ್ರಾಸ ಅಂತ ಕರೀತಾರೆ. ಅದು ವ್ಯಂಜನಾಕ್ಷರ. ಅರ್ಥ ಆಯ್ತಾ? ಸೊ ಹೀಗೆ ಈ ಪದ್ಯದ ಪ್ರತಿ ಸಾಲಿನ ಕೊನೆಯಲ್ಲಿ ದೇ ಅಕ್ಷರ ಬಂದಿದೆ. ಈ ರೀತಿಯಲ್ಲಿ ಪ್ರತಿ ಪದದ ಕೊನೆಯಲ್ಲಿ ಬರುವ ಅಕ್ಷರ ಒಂದಾಗಿರುವುದಕ್ಕೆ ನಾವು ಅಂತ್ಯಪ್ರಾಸ ಎಂದು ಕರೀತೇವೆ. ಅರ್ಥ ಆಯ್ತಾ? ಸೊ ಇವಾಗ ಅನುಪ್ರಾಸವನ್ನು ನೋಡೋಣ. ಅನುಪ್ರಾಸ ಅಂದರೆ ಒಂದೇ ಧ್ವನಿ ಅಥವಾ ಅಕ್ಷರವು ಪದೇ ಪದೇ ಬಳಕೆಯಾಗುವುದನ್ನು ಅನುಪ್ರಾಸ ಎನ್ನುತ್ತೇವೆ. ಸೊ ಉದಾಹರಣೆಗೆ ಇಲ್ಲಿ ಚಂಚಲ ಚಿತ್ತ ಚಂದನದಂತೆ, ಇಲ್ಲಿ ಚ ಧ್ವನಿ ಪುನರ್ವರ್ತನೆಯಾಗಿರೋದ್ರಿಂದ ಅದನ್ನು ನಾವೇನಂತ ಕರಿತೇವೆ? ಅನುಪ್ರಾಸ ಅಂತ ಕರಿತೇವೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಆದಿಪ್ರಾಸನ ನೋಡೋಣ. ಆದಿಪ್ರಾಸದ ಪ್ರಭೇದಗಳ ಏನಂದರೆ, ಪದ್ಯದ ಸಾಲುಗಳಲ್ಲಿ ನಿರ್ದಿಷ್ಟ ಸ್ಥಾನದಲ್ಲಿ ಒಂದೇ ಅಕ್ಷರ ಪುನರ್ವರ್ತನೆಯಾದರೆ ಅದನ್ನು ಆದಿಪ್ರಾಸ ಎನ್ನುತ್ತಾರೆ. ಸೊ ಉದಾಹರಣೆಗೆ ನೋಡೋದಾದರೆ, ಮಳೆಯಲ್ಲಿ ಅರಳಿದ ಹೂವು, ಬೆಳೆಯಲ್ಲಿ ನಲಿದ ಹೂವು. ಅರ್ಥ ಆಯ್ತಾ? ಅನುಪ್ರಾಸದ ಇನ್ನೊಂದು ಉದಾಹರಣೆಯನ್ನು ಹೇಳ್ಬೋದಾದರೆ ನೋಡ್ಬೋದು, ಬುಗಿ ಬುಗಿಲ್, ಮುಗಿ ಬಿಗಿಲ್, ಚಿಲಿ ಚಿಲಿಲ್, ಚಿಟಿ ಚಿಟಿಲ್. ಸೊ ಇದೇ ಥರ ಇಲ್ಲಿನ ಪ್ರತಿಪಾದದಲ್ಲಿಯೂ ಒಂದೇ ವಿಧವಾದ ಅಕ್ಷರಗಳ ಸರಣಿಗೊಂಡಂತೆ ಮೇಲಿಂದ ಮೇಲೆ ಬಂದಿದೆ. ಸೊ ಇದಕ್ಕೆ ನಾವು ಅನುಪ್ರಾಸ ಅಂತ ಕರಿತೇವೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನೆಂದರೆ, ಆದಿಪ್ರಾಸದ ಪ್ರಭೇದಗಳನ್ನ ನಾವು ನೋಡೋದಾದರೆ, ಪ್ರಾಚೀನ ಸಾಹಿತ್ಯ ದೃಷ್ಟಿಯಿಂದ ಆದಿಪ್ರಾಸ ಮತ್ತು ವಿಶೇಷ ಅವಗೂಹನೆಗೆ ಪಾತ್ರವಾದದ್ದು. ಈಗಾಗಲೇ ನಾವು ತಿಳಿಸಿದಂತೆ ಕವಿರಾಜ ಮಾರ್ಗಕರ ಆದಿಪ್ರಾಸವನ್ನು ಖಂಡಪ್ರಾಸವೆಂದು ಕರೆದಿದ್ದಾರೆ. ಕನ್ನಡಕ್ಕೆ ಆದಿಪ್ರಾಸ ವಿಶೇಷವಾದದ್ದು ಮತ್ತು ನಿಯತವಾದದ್ದು. ನಾಗವರ್ಮನ ಪ್ರಕಾರ ಆದಿಪ್ರಾಸದಲ್ಲಿ 6 ಒಳ ಪ್ರಭೇದಗಳಿವೆ. ಅವು ಯಾವ್ಯಾವಪ್ಪ ಅಂದರೆ ಸಿಂಹ, ಗಜ, ಋಷಭ, ಅಜ, ಅಯ, ಶರಭ ಎಂಬುದಾಗಿ ಈ ಭೇದಗಳನ್ನು ಅವನು ಹೆಸರಿಸಿದ್ದಾನೆ. ಸೊ ನಾವಿವಾಗ ಒಂದೊಂದೇ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಇವಾಗ ಸಿಂಹ ಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಅಕ್ಷರದ ನಂತರ ಐದನೇ ಅಕ್ಷರದ ಸಂಯತೆ ಬಂದರೆ ಅದನ್ನು ಸಿಂಹ ಪ್ರಾಸ ಅಂತ ಕರೀತಾರೆ. ಅಂದರೆ ಪ್ರತಿ ಪಾದದ 1 ಮತ್ತು 2ನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನವು ಬಂದು ಅದರ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಅದಕ್ಕೆ ಸಿಂಹಪ್ರಾಸವೆಂದು ಕರಿತೇವೆ. ಅಂದರೆ ಉದಾಹರಣೆಗೆ ನಾಗಚಂದನ ಪಂಪರಾಮಾಯಣದಲ್ಲಿ ಬರುವ ಈ ಪದ್ಯವನ್ನು ಹೇಳ್ತೇನೆ. ಗಿರಿಗಳ್ ಪರಮಾಣುಗಳನೆ ಸರೋಜ ಭವನಿ ಕರೀಂದ್ರಮಂ ಮಾಡಿದನೆಂ ಧಿರ ಧಿರ ಕಾಯಬಲವಂ ನಿರೂಪಿಸಲ್ ನಾಗರಾಜುನು ನೆಚ್ಚಿದಪನೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ಬೋದು ಉದಾಹರಣೆಗೆ ಕ ಮತ್ತು ಣ. ಗಜಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ 2ನೆಯ ಸ್ಥಾನದಲ್ಲಿ ಬರುವ ಅಕ್ಷರಗಳ ಸಾಮ್ಯತೆ. ಇದನ್ನು ಇನ್ನೂ ಚೆನ್ನಾಗಿ ಹೇಳ್ಬೋದಂದರೆ, ಪ್ರತಿ ಪಾದದ 1 ಮತ್ತು 2ನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನವು ಬಂದು ಅದರ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಅದಕ್ಕೆ ಗಜಪ್ರಾಸ ಅಂತ ಕರಿತೇವೆ. ಉದಾಹರಣೆಗೆ ಚ ಮತ್ತು ಐ. ಸೊ ಇಲ್ಲೇನೆಂದರೆ ಅದರ ಇನ್ನೊಂದು ಉದಾಹರಣೆಗೆ ಒಂದು ಇದಿದೆ ನೋಡಿ. ಅಂದರೆ ರತ್ನಾಕರ ವರ್ಣಿಯ ಅಪರಾಜಿತೇಶ್ವರ ಶತಕದಲ್ಲಿ ಬರುವ ಪದ್ಯವೊಂದನ್ನು ನಾವು ಇಲ್ಲಿ ನೋಡೋಣ. ಮಾಸು ಮೂಸಂಕೆ ತಾಯೊಡಲೊಳೆ ತೀರ್ವ ಮರ್ಪುದು ಮೂತ್ರ ಮಾರ್ಗದೊಳ್ ಎಸದೆ ಬರ್ಪುದೆಂದು ಮೂಲ ಮೂತ್ರದೊಳಾಯಿ ತೆಂಚುತಂ ಕುಸೆ ನಿಸರ್ಪುದೆಂತು ನಾದಂ ಮಚ್ಚುದಗಳೇ ಟಕ್ಕು ಜೌವನಂ.
ಸಾಸದಮೆಂದು ನಾಚಿದೆನೆಲ ಮತಿದೋ ಅರ್ಪರಜಿ ತ್ರಿಶೂರ. ಇಲ್ಲಿ ಸು, ಸ, ಸೆ ಮತ್ತು ಸ ಈ ಪ್ರಾಸಾಕ್ಷರಗಳ ಇಂದಿನ ಅಕ್ಷರಗಳಾದ ಮ, ಹೆ, ಕು ಮತ್ತು ಸ ಇವು ದೀರ್ಘ ಅಕ್ಷರಗಳಾಗಿವೆ. ಅರ್ಥ ಆಯ್ತಾ? ಸೊ ನೋಡ್ಬೋದು ಮಾ, ಸು ಇವೆಲ್ಲ ದೀರ್ಘವಾಗಿ ಉಚ್ಚರಿಸುವಂಥ ವ್ಯಂಜನಾಕ್ಷರಗಳಾಗಿರೋದ್ರಿಂದ ನಾವು ಅದನ್ನು ಏನಂತ ಕರಿತೇವೆ ಅಂದರೆ ಗಜಪ್ರಾಸ ಅಂತ ಕರಿತೇವೆ. ಅರ್ಥ ಆಯ್ತಲ್ಲ? ಪ್ರತಿಪಾದದ ಒಂದು ಮತ್ತು ಎರಡನೆಯ ಸ್ವರಗಳ ನಡುವೆ ಒಂದು ವಿಧವಾದ ವ್ಯಂಜನವು ಬಂದು ಆದರೆ ಇಂದಿನ ಸ್ವರವು ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಅಂತ ನಾವು ಕರಿತೇವೆ. ಅರ್ಥ ಆಯ್ತಾ? ಇವಾಗ ಋಷಭ ಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧದ ಒಂದು ವ್ಯಂಜನಕ್ಕಾಗಲಿ ಅನೇಕ ವ್ಯಂಜನಗಳಾಗಲಿ ಹಿಂದೆ ಅನುಸ್ವಾರವಿದ್ದರೆ ಋಷಭ ಪ್ರಾಸವೆಂದು ಕರೀತಾರೆ. ಅರ್ಥ ಆಯ್ತಾ? ಅಂದರೆ ಕಂಸವಧೆಗೈದಮ್ಮುರ ಧ್ವಂಸಿಗೆ ಪೂಜಾರ್ಥಮೆಂದು ಮಾರುತ ಕೊಟ್ಟೆಂ ನೀ ಸಭೆಯಂ ಕೊಂಡು ಯುಧಿ ದಂ ಸೆಲೆದೆನೆಂದು ವಜ್ರಿ ನುಡಿದು ಮಾಗಳ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಾ ಮತ್ತು ಸಿ ಮತ್ತು ಸ ಮತ್ತು ಸ ಒಂದೊಂದು ವ್ಯಂಜನಾಕ್ಷರಗಳು, ಇವುಗಳ ಹಿಂದೆ ಅನುಸ್ವಾರವಿದೆ. ಇದು ಋಷಭ ಪ್ರಾಸದ ಲಕ್ಷಣವಾಗಿದೆ. ಎರಡು ವ್ಯಂಜನಗಳಿಗೆ ಉದಾಹರಣೆಯನ್ನು ನಾವು ಕೊಡ್ಬೋದಾದರೆ ಸಂಗ್ರಹಣಶೀಲ ಮನುಜನ ವಗ್ರಹ ಯಾಳುವರನಿಸ್ಕು ಜೂಜನ ತತಿಯೋಳ್. ಅಂದರೆ ಇಲ್ಲಿ ಗ್ರ ಎಂಬಲ್ಲಿ ಎರಡು ವ್ಯಂಜನಗಳಿವೆ. ಸೊ ಇದರ ಹಿಂದೆ ಅನುಸ್ವಾರವಿದೆ. ಆದ್ದರಿಂದ ಇದು ಋಷಭ ಪ್ರಾಸ. ಅರ್ಥ ಆಯ್ತಾ? ಸೊ ಇವಾಗ ಅಜಪ್ರಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧದ ಒಂದು ವ್ಯಂಜನಕ್ಕಾಗಲಿ ಅನೇಕ ವ್ಯಂಜನಗಳಿಗಾಗಲಿ ಹಿಂದೆ ವಿಸರ್ಗವಿರಲು ಅದಕ್ಕೆ ಅಜಪ್ರಾಸವೆಂದು ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡೋದಾದರೆ 4ನೇ ಸ್ಥಾನದಲ್ಲಿರುವ ಅಕ್ಷರಗಳ ಸಂಹಿತೆಯನ್ನು ಅಜಪ್ರಾಸ ಅಂತ ಕರೀತೇವೆ. ಸೊ ಇಲ್ಲಿ ಪ್ರಥಮ ನುನುಚಿದಿಂತಯ ಶಂ ಪ್ರಾರ್ಥನೆ ಹಿಂದೆ. ಸೊ ಈ ಥರ ಬಂದಾಗ ಇಲ್ಲಿಯ ಪ್ರ ಮತ್ತು ಪ್ರಾ ಅಕ್ಷರದಲ್ಲಿ ಎರಡು ವ್ಯಂಜನಗಳಿವೆ. ಇವುಗಳ ಹಿಂದೆ ವಿಸರ್ಗ ಬಂದಿದೆ. ಇದು ಎರಡು ವ್ಯಂಜನಗಳ ಹಿಂದೆ ವಿಸರ್ಗ ಬರುವುದರ ಅಜಪ್ರಾಸದ ಲಕ್ಷಣಗಳಾಗಿವೆ. ಅರ್ಥ ಆಯ್ತಾ? ಸೊ ವ್ಯಂಜನಾಕ್ಷರದ ಪಕ್ಕ ಏನು ಬಂತಂದರೆ ವಿಸರ್ಗ ಬಂದರೆ ಅದು ಅಜಪ್ರಾಸ ಅಂತ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಶರಪ್ರಾಸದ ಬಗ್ಗೆ ತಿಳ್ಕೊಳ್ಳೋಣ. ಶರಭ ಪ್ರಾಸ ಇವಾಗ 6ನೇದು ಶರಭ ಪ್ರಾಸ. 5ನೇ ಸ್ಥಾನದಲ್ಲಿರುವ ಅಕ್ಷರಗಳ ಸಾಮ್ಯತೆಯನ್ನು ಶರಭ ಪ್ರಾಸ ಅಂತ ಕರೀತಾರೆ. ಇದನ್ನು ಇನ್ನೂ ಅರ್ಥ ಆಗೋ ಥರ ಹೇಳೋದಾದರೆ ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧದ ವಿಜಾತಿಯ ಸಂಯುಕ್ತ ವ್ಯಂಜನಗಳು ಬಂದು ಅವುಗಳ ಹಿಂದೆ ಅನುಸ್ವಾರವಾಗಲಿ ವಿಸರ್ಗವಾಗಲಿ ಬರದಿದ್ದರೆ ಅದಕ್ಕೆ ಶರಭ ಪ್ರಾಸವೆಂದು ಕರೀತಾರೆ. ಸೊ ವಿಜಾತಿಯ ಸಂಯುಕ್ತ ವ್ಯಂಜನಗಳಿಗೆ ಕೇಶಿರಾಜನ ಶಬ್ದಮಣಿ ದರ್ಪಣದಿಂದ ಆಯ್ದುಕೊಟ್ಟಿರುವ ಈ ಪದ್ಯವನ್ನು ನಾವು ಇಲ್ಲಿ ಉದಾಹರಣೆಗೆ ನೋಡೋದಾದರೆ ಇಂದ್ರಬೋಲ್ ವಿಭವಯುತಂ ಚಂದ್ರೋಬೋಲ್ ಕಾಂತಿವಂತನಾದಿತ್ಯ ಬೋಲ್ ಸಂದ್ರ ಪರಿಪೂರ್ಣತೆ ತೇಜನು ಪೆಂದ್ರಬೋಲ್ ನೀತಿ ನಿಪುಣನ ನಾರನ ತಂ. ಅಂದರೆ ಈ ಪದ್ಯದ ದ್ರ ಎನ್ನುವಲ್ಲಿ ವಿಜಾತಿಯ 3 ವ್ಯಂಜನಗಳ ಬಂದಿವೆ ಅಲ್ವಾ? ದ್ರ ನಾಪಕ ಧ ಅಂದರೆ ಒತ್ತಕ್ಷರದ ಮತ್ತು ರ ಒತ್ತಕ್ಷರದ ರ ಎನ್ನುವಲ್ಲಿ ವಿಜಾತಿ 3 ವ್ಯಂಜನಗಳು ಬಂದಿವೆ ಅಲ್ವಾ? ಸೊ ಈ ವ್ಯಂಜನಾಕ್ಷರದ ಹಿಂದೆ ಅನುಸ್ವರವಾಗಲಿ ಅಥವಾ ವಿಸರ್ಗವಾಗಲಿ ಬಂದಿಲ್ಲ. ಸೊ ಅದನ್ನು ನಾವು ಶರಭ ಪ್ರಾಸ ಅಂತ ಕರಿತೇವೆ. ಅರ್ಥ ಆಯ್ತಾ? ಸೊ ಇವಾಗ ಹಾಯಪ್ರಾಸದ ಬಗ್ಗೆ ತಿಳಿಯೋಣ. ವರ್ಗಗಳ ನಡುವೆ ನಿರ್ದಿಷ್ಟ ಸಾಮ್ಯತೆಯಿಂದ ಉಂಟಾಗುವ ಪ್ರಾಸವನ್ನು ನಾವು ಹಯಪ್ರಾಸ ಅಂತ ಕರಿತೇವೆ. ಇದನ್ನು ಇನ್ನೂ ಅಚ್ಚುಕಟ್ಟಾಗಿ ಹೇಳೋದಾದರೆ ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧದ ಸಜಾತಿಯ ಸಂಯುಕ್ತ ವ್ಯಂಜನಗಳು ಬರಲು ಹಾಯಪ್ರಾಸ ಎನಿಸುವುದು.
ಇದಕ್ಕೆ ಉದಾಹರಣೆಯಾಗಿ ಪಂಪ ಭಾರತ ಈ ಪದ್ಯವನ್ನು ನಾವು ಗಮನಿಸೋದಾದರೆ, ನಿನ್ನನೆ ನಚ್ಚಿದಂ ಕುರು ಮಹಿಪತಿ ನಿನ್ನ ಶರಾಳಿ ಗರ್ಗೆಳೆಮು ನನ್ನ ಡುಗುತ್ತು ಮಿರ್ಪು ಧರಿ ಸಾಧನ ಸಂಪದಮಂತೆ ಸಸ್ರಸಂ ಪನ್ನನೆ ಆಗಿ ಶಲ್ಯನನೆ ಸಾರಥಿಯಾಗಿರೆ ಮಾಡಿ ಕಾದು ನಿನ್ನೆಯ ಬಲ್ಲ ಮೆಚ್ಚಿಯೊಳುದೆಂ ನಿನಗಂಗ ವಲ್ಲಭ ಚಿ. ಅಂದರೆ ಇಲ್ಲಿನ 4 ಪಾದಗಳಲ್ಲಿ ನಾವು ಗಮನಿಸೋದಾದರೆ ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧವಾದ ನ ಈ ಸಜಾತಿಯ ಸಂಯುಕ್ತಾಕ್ಷರ ಬಂದಿದೆ. ಆದ್ದರಿಂದ ಇದಕ್ಕೆ ನಾವು ಆಯಾಪ್ರಾಸವನ್ನು ಕರಿತೇವೆ. ಸೊ ಸ್ಟಾರ್ಟಿಂಗೇ ನಾವು ಸಜಾತಿ ಅಕ್ಷರವನ್ನು ನಾವು ಕಂಡ್ರೆ ಅದನ್ನು ನಾವು ಆಯಾಪ್ರಾಸ ಅಂತ ತಿಳ್ಕೊಬೇಕಾಗುತ್ತೆ. ಸೊ ಮೇಲೆ ಹೇಳಿದಂತೆಯೇ ಪ್ರಾಸವು ಪ್ರಾಯಶಃ ಎಲ್ಲ ಕಡೆಯಲ್ಲಿಯೂ ತೋರಿದರೂ ಕೆಲವು ಕಡೆಗಳಲ್ಲಿ ಕವಿಗಳು ಮೇಲಿನ ನಿಯಮಗಳನ್ನು ಮೀರುವುದಕ್ಕೆ ಉದಾಹರಣೆಗಳಿವೆ. ಇದಕ್ಕೆ ನಾವು ಲ ಕಾರಗಳನ್ನು ಕಾರಗಳನ್ನು ವರ್ಗೀಯ ವ್ಯಂಜನಗಳಲ್ಲಿ ತಂದಿದ್ದಾರೆ. ಲ ಮತ್ತು ಲಾನ ಉದಾಹರಣೆಗೆ ಒಂದು ಪಾದದಲ್ಲಿ ಪ ಮತ್ತು ಮತ್ತೊಂದು ಪಾದದಲ್ಲಿ ಫ ಬದಲು ಫ ಬ ಭಗಳನ್ನು ತ ದ ಬದಲು ಥ ದ ಧ ಅಕ್ಷರಗಳನ್ನು ತಂದಿರುವುದು ಉಂಟು. ಕಾರದಿಂದ ಕೂಡಿದ ಒತ್ತಕ್ಷರದೊಡನೆ ರೆಪೆ ಕೂಡಿದ ಒತ್ತಕ್ಷರವನ್ನು ಕೆಲವು ಕವಿಗಳು ಉಪಯೋಗಿಸಿದ್ದಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಕವಿಗಳು ಆದಿಪ್ರಾಸವನ್ನು ಬಿಟ್ಟು ಅಂತ್ಯಪ್ರಾಸವನ್ನು ಬಳಸಿದ್ದಾರೆ. ಸೊ ಉದಾಹರಣೆಗೆ ನೋಡೋದಾದರೆ ನಾವು ತುಂಬುವಿಂಡಿನಂತೆ ಕಾಪಾಡಿ ಜಕ್ಕವಕ್ಕಿಯಂತೆ ಕೂಡಿ ದೆಸೆಯನಿಚ್ಛೆಯಿಂದೆ ನೋಡಿ ಸೊಗಯಿ ಪಂಚೆಯಂತೆ ರಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆದಿಪ್ರಾಸವಿಲ್ಲದೆ ಅಂತ್ಯಪ್ರಾಸ ಬಳಕೆಯಾಗಿರುವುದನ್ನು ನಾವು ನೋಡಬಹುದು. ಹಾಗೆಯೇ ಪ್ರಾಸ ಪದ್ಯದ ಸ್ವಾರಸ್ಯವನ್ನು ಹೆಚ್ಚಿಸುತ್ತದೆ, ಅಲ್ಲದೆ ಕಾವ್ಯ ಕಿವಿಗೆ ಹಿತವಾಗಿ ಪರಿಣಮಿಸುವಂತೆ ಮಾಡುತ್ತದೆ. ಪ್ರಾಸ ಕನ್ನಡ ಕಾವ್ಯಕ್ಕೆ ಬಹು ವಿಶಿಷ್ಟವಾದದ್ದು. ಯತಿಯನ್ನು ಮೀರಿದ್ದರೂ ಪ್ರಾಸ ಬಳಕೆಯಲ್ಲಿ ನಮ್ಮ ಕವಿಗಳು ವೈಶಿಷ್ಟ್ಯವನ್ನು ತೋರ್ಪಡಿಸಿದ್ದಾರೆ. ಆದ್ದರಿಂದಲೇ ಕವಿರಾಜ ಮಾರ್ಗಕರು ಹೇಳಿರುವಂಥದ್ದು. ಅರ್ಥ ಆಯ್ತಾ? ಸೊ ಇವಾಗ ನಾವು ಪ್ರಾಸದ ಪ್ರಯೋಜನಗಳನ್ನು ನೋಡೋದಾದರೆ, ಕಾವ್ಯಕ್ಕೆ ಮಧುರತೆಯನ್ನು ನೀಡುತ್ತೆ, ಹಾಗೆಯೇ ಶ್ರವಣಾನಂದವನ್ನು ಉಂಟು ಮಾಡುತ್ತದೆ, ಪದ್ಯದಲ್ಲಿ ಸುಲಭವಾಗಿ ನೆನಪಿಡಲು ನಮಗೆ ಸಹಾಯ ಮಾಡುತ್ತೆ, ಹಾಗೆ ಕವಿಯ ಭಾಷಾ ಕೌಶಲ್ಯವನ್ನು ತೋರಿಸುತ್ತದೆ, ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ಹಾಗೆಯೇ ಭಾವ ಪ್ರಕಟಣೆಯನ್ನು ಪರಿಣಾಮಕಾರಿಯಾಗಿಸುತ್ತದೆ, ಹಾಗೆಯೇ ಸಂಗೀತಾತ್ಮಕತೆಯನ್ನು ಉಂಟು ಮಾಡುತ್ತದೆ. ಹಾಗೆಯೇ ಪಾದದ ಆದಿಯಲ್ಲಿ ಬಂದಾಗ ಅದು ಆರಂಭವಾಯಿತೆಂದು, ಪಾದದ ಅಂತ್ಯದಲ್ಲಿ ಬಂದಾಗ ಅದು ಕೊನೆಯಾಯಿತೆಂದು ನಮಗೆ ತಿಳಿಯುತ್ತದೆ. ಹಾಗೆಯೇ ಪದ್ಯದ ಏಕಸೂತ್ರತೆಯು ಪ್ರತ್ಯೇಕಿಯು ಗಮನಕ್ಕೆ ಬರುತ್ತದೆ. ಸೊ ಇವಾಗ ಒಡಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಒಡಿ ಕನ್ನಡ ಛಂದಸ್ಸಿನ ಒಂದು ಪ್ರಮುಖ ಪರಿಕಲ್ಪನೆ. ಪದ್ಯದಲ್ಲಿ ಒಂದು ಅಕ್ಷರ ಅಥವಾ ಧ್ವನಿಯ ವಿಶೇಷ ಪುನರ್ವರ್ತನೆಯಿಂದ ಉಂಟಾಗುವ ಶಬ್ದ ಸೌಂದರ್ಯವನ್ನು ನಾವಿಲ್ಲಿ ಒಡಿ ಅಂತ ಕರಿತೇವೆ. ಅಂದರೆ ಕನ್ನಡದಲ್ಲಿ ಕಂಡುಬರುವುದು ವಿರಳ. ವಿಶೇಷವಾಗಿ ತೆಲುಗು ಕಾವ್ಯಗಳಲ್ಲಿ ಒಡಿ ಫಲಿತವಾಗುತ್ತದೆ. ಈಶ್ವರ ಕವಿ ಜಿಹ್ವಾ ಬಂಧನ ಕೃತಿಯಲ್ಲಿ ಇದರ ಪ್ರಸ್ತಾಪ ಮೊದಲಿಗೆ ನಮಗೆ ಕಂಡುಬರುತ್ತೆ. ಪಾದದ ಮೊದಲನೆಯ ಅಕ್ಷರ ಅದೇ ಪಾದದಲ್ಲಿ ಯತಿ ಸ್ಥಾನದಲ್ಲಿ ಬಂದರೆ ಅದಕ್ಕೆ ಒಡಿ ಅಂತ ಹೇಳಲಾಗುತ್ತೆ. ಈಶ್ವರ ಕವಿಯು ಒಡಿಯಲ್ಲಿ 20 ಪ್ರಭೇದಗಳನ್ನು ಹೇಳಿದ್ದಾನೆ. ತೆಲುಗಿನಲ್ಲಿ ಒಡಿಯ ಪ್ರಸ್ತಾಪ ಆರಂಭದಿಂದಲೂ ಕೂಡ ನಮಗೆ ಕಂಡುಬರುತ್ತೆ. ನನ್ನಯ್ಯನ ಆಂಧ್ರ ಮಹಾಭಾರತದಲ್ಲಿ ಒಡಿ ನಿಯಮ ಪಾಲಿತವಾಗಿದೆ. ತಮಿಳಿನಲ್ಲಿ ಒಡಿಗೆ ಮೊನೈ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ಇದು ಐಚ್ಛಿಕ. ಕನ್ನಡದಲ್ಲಿ ಒಡಿ ದೇಶೀಯ ಛಂದಸ್ಸುಗಳಾದ ತ್ರಿಪದಿ, ಅಕ್ಕರ, ಸಾಂಗತ್ಯ ಮುಂತಾದ ಪ್ರಕಾರಗಳಲ್ಲಿ ಹೆಚ್ಚು ಕಾಣಿಸುತ್ತದೆ. ಆದರೂ ಪ್ರಾಚೀನ ಕಾವ್ಯಗಳಲ್ಲಿ ಕ್ವಚಿತ್ತಾಗಿ ಇದರ ಬಳಕೆ ಆಗಿರುವುದಕ್ಕೆ ನಿದರ್ಶನಗಳಿವೆ. ಇದಕ್ಕೆ ಪಂಪ ಭಾರತದಲ್ಲಿ ಬರುವ ಪಿರಿಯಕ್ಕರದ ಒಂದು ಪದ್ಯವನ್ನು ನಾವು ಇಲ್ಲಿ ಗಮನಿಸೋಣ. ಪಿರಿಯ ಮರಂಗಳೆ ಮಾಡುಮಾಗೆ ಪೊಳೆವೆರಳದರಳಿರ್ಗಳೆ ಸಜ್ಜೆಯಾಗೆ ಪಿರಿಯ ಮೊಡುಗಳೆ ಮಜ್ಜನ ಮಾಗೆ ಪೋಸನಾರೆ ದೇವಾಂಗ ವಸ್ತ್ರ ಮಾಗೆ ಪೆರೆದ ತಲಿಗೆಯಲೆಯೇ ಪರಿಯಣ ಮಾಗ ಪಂಚಲ ಮೆತ್ತಿದ ಬೋನಮಾಗೆ ಪಿರಿಯ ಮಹಿಮೆಯಂ ಮೆಚ್ಚೆಯಲೆ ನಾರ್ತುದು ಬನದೊರಳಿಪೆರವ ಪಾಂಡವರ ಅಂತ ಇಲ್ಲಿ ಒಡಿ ಫಲಿತವಾಗಿದೆ. ಗೆರೆ ಎಳೆದು ಸೂಚಿಸಿರುವ, ಅಂದರೆ ಹೇಳಿದ್ನಲ್ವ, ಪೊಳೆ ಮತ್ತು ಪೊಸ, ಹಾಗೆ ಪಂಚ ಮತ್ತು ಪಿ ಮತ್ತು ಬಾ
ಇದು ಗೆರೆ ಎಳೆದಿದ್ದಾರೆ ಈ ಅಕ್ಷರಗಳಿಗೆ. ಸೊ ಅಕ್ಷರಗಳಿಗೆ ಒಡಿ ಎಂದು ನಾವು ತಿಳ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ಹಳಗನ್ನಡ ಕಾವ್ಯಗಳಲ್ಲಿ ಒಡಿ ಆಕಸ್ಮಿಕವಾಗಿ ಕಾಣಿಸಿಕೊಳ್ಳುತ್ತದೆಯೇ ಹೊರತು ಅನಿವಾರ್ಯವಾಗಿ ಅಲ್ಲ ಅಂತ ಹೇಳಿದ್ದಾರೆ. ದೇಸಿ ಮಟ್ಟಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಡಿ ಕಂಡುಬರುತ್ತದೆ. ಉದಾಹರಣೆಗೆ ಆಡಿ ಬಾ ಎನಕಂದ ಅಂಗಾಲ ತೊಳೆದೇನು. ಇಲ್ಲಿ ಆಡಿ ಮತ್ತು ಅಂಗೆ ಗೆರೆ ಎಳೆದಿದ್ದಾರೆ. ಹಾಗೆ ತಿಮ್ಗೆ ಅಲ್ಲೂ ಕೂಡ ಗೆರೆ ಎಳೆದಿದ್ದಾರೆ. ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ತಾಗೂ ಕೂಡ ಗೆರೆ ಎಳೆದಿದ್ದಾರೆ. ಬಂಗಾರ ಮಾರಿ ತೊಳೆದೇನು ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದರೆ ನೋಡಿ ಆಯಿತಾ. ಸೊ ಹೀಗೆ ಜನಪದ ಸಾಹಿತ್ಯದಲ್ಲಿ ಒಡಿಯ ಪ್ರಯೋಗ ಮಾರ್ಗ ಕಾವ್ಯಗಳಿಗಿಂತಲೂ ಹೆಚ್ಚಾಗಿ ಕಂಡುಬರುತ್ತದೆ. ಹೊಸಗನ್ನಡದಲ್ಲಿ ಸಾಹಿತ್ಯದಲ್ಲಿ ಕೂಡ ಒಡಿ ಅಲ್ಲಲ್ಲಿ ಬಳಕೆಯಾಗಿದೆ. ಆದರೆ ಇದರ ಬಳಕೆ ಉದ್ದೇಶಪೂರ್ವಕವಾಗಿರದೆ ಸಹಜವಾಗಿ ತಲೆದೋರಿದೆ ಅಷ್ಟೇ. ಅಂತೂ ಒಡಿಯಲ್ಲಿ ಒಂದು ಶಾಸ್ತ್ರ ನಿಯಮವಾಗಿ ನಮ್ಮ ಕವಿಗಳು ಸ್ವೀಕರಿಸದೇ ಇರುವುದರಿಂದ ಇನ್ನೊಂದು ನಿರ್ಬಂಧದಿಂದ ತಪ್ಪಿಸಿಕೊಂಡಂತಾಯಿತು. ಹೀಗಾಗಿ ಅಲ್ಲಿ ಒಡಿ ಸಹಜವಾಗಿ ಕಾಣಿಸಿಕೊಳ್ಳಲು ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಡಿಯ ಲಕ್ಷಣಗಳನ್ನು ನಾವು ನೋಡೋದಾದರೆ ಪದ್ಯದ ಶಬ್ದ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ಹಾಗೆಯೇ ಕಾವ್ಯಕ್ಕೆ ಲಾಲಿತ್ಯ ನೀಡುತ್ತದೆ, ಹಾಗೆಯೇ ಪದ್ಮದ ನಾದ ಮಾಧುರ್ಯವನ್ನು ವೃದ್ಧಿಸುತ್ತದೆ, ಹಾಗೆ ಕವಿಯ ಕಲಾತ್ಮಕ ಪ್ರತಿಭೆಯನ್ನು ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಹಾಗೆ ಉದಾಹರಣೆಗೆ ನೋಡೋದಾದರೆ ಮಲ್ಲಿಗೆ ಮಲ್ಲಿಗೆ ಮೋಹಕ ಮಲ್ಲಿಗೆ. ಇಲ್ಲಿ ಅಲ್ಲಿ ಅಕ್ಷರದದು ಪಾ ಕಾಣಿಸ್ತದೆ, ಬಟ್ ಅದು ಮಾ ಅರ್ಥ ಆಯ್ತಾ. ಇಲ್ಲಿ ಮಾ ಧ್ವನಿಯು ಪುನರ್ವರ್ತನೆಯಿಂದ ಒಡಿ ಸೌಂದರ್ಯ ಮೂಡಿದೆ. ಸೊ ಅರ್ಥ ಆಯ್ತಲ್ಲ. ಸೊ ಈಗ ಒಟ್ಟಾರೆಯಾಗಿ ನಾವು ಇಲ್ಲಿ ಉಪಸಂಹಾರವನ್ನು ನೋಡೋದಾದರೆ ಲಯ, ಯತಿ, ಪ್ರಾಸ, ಒಡಿ ಕನ್ನಡ ಛಂದಸ್ಸಿನ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಲಯವು ಪದ್ಯಕ್ಕೆ ಗತಿಯನ್ನು, ಯತಿಯ ವಿರಾಮವನ್ನು, ಪ್ರಾಸವು ಶಬ್ದ ಸಾಮ್ಯವನ್ನು ಹಾಗೂ ಒಡಿಯ ನಾದ ಸೌಂದರ್ಯವನ್ನು ನೀಡುತ್ತೆ. ಆದಿಪ್ರಾಸ, ಅಂತ್ಯಪ್ರಾಸ, ಅನುಪ್ರಾಸ, ಹಾಗೆಯೇ ಸಿಂಹಪ್ರಾಸ, ಗಜಪ್ರಾಸ, ಋಷಭಪ್ರಾಸ, ಆಜಪ್ರಾಸ, ಸರಭಪ್ರಾಸ, ಆಯಾಪ್ರಾಸ ಮುಂತಾದ ಪ್ರಾಸದ ಪ್ರಭೇದಗಳು ಕನ್ನಡಕ್ಕೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇವುಗಳ ಅಧ್ಯಯನದಿಂದ ಕನ್ನಡ ಛಂದಸ್ಸಿನ ವೈಶಿಷ್ಟ್ಯ ಮತ್ತು ಕಾವ್ಯ ಸೌಂದರ್ಯಕ್ಕೆ ಆಳವಾಗಿ ಅರಿಯುವುದು ಅಂದರೆ ಅರ್ಥ ಮಾಡಿಕೊಳ್ಳೋದು ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸಾರಾಂಶವನ್ನು ನಮಗೇನು ತಿಳಿಸಿದ್ದಾರೆ ಅಂದರೆ ಲಯ ಛಂದಸ್ಸಿನ ಜೀವಾಳ, ತಾಳ ಲಯ ನಾದಗಳ ಸಮ್ಮಿಲನವೇ ಛಂದಸ್ಸು. ಸೊ ಇಲ್ಲಿ ನಿಯಮಿತವಾದ ಕಾಲದ ಅಂತರದಲ್ಲಿ ತಾಳಗಳು ಆವರ್ತನೆಯಾಗುವುದಕ್ಕೆ ನಾವು ಲಯವೆಂದು ಕರೀತೇವೆ. ತಾಳಗಣಗಳ ವ್ಯವಸ್ಥಿತ ರೂಪದಿಂದ ಕೂಡಿರುವಂಥದ್ದು ಗಣಗಳು ಮಾತ್ರೆಗಳ ಸಂಯೋಜನೆಯಿಂದ ಏರ್ಪಡಿಸುತ್ತದೆ. ಮಾತಿನಲ್ಲಿ ಒಂದು ರೀತಿಯ ರಿದಮ್ ಇರುವಂತೆಯೇ ಛಂದಸ್ಸಿನ ನಡಿಗೆಯಲ್ಲಿಯೂ ಒಂದು ವಿಶಿಷ್ಟವಾದ ರಿದಮ್ ಇರುತ್ತದೆ. ಪ್ರಕೃತಿ ವ್ಯಾಪಾರವೆಲ್ಲವೂ ಲಯಾನ್ವಿತವಾಗಿಯೇ ಇರುತ್ತದೆ. ಆದ್ದರಿಂದ ಮನುಷ್ಯನ ಆಂಗಿಕ ಚಲನವಲನಗಳ ಒಂದು ಸುಸಂಬದ್ಧವಾದ ರೀತಿಯಲ್ಲಿ ಇರುವಂಥದ್ದು. ಆದ್ದರಿಂದ ಲಯ ಸರ್ವವ್ಯಾಪಿ ಎನ್ನುವಷ್ಟರ ಮಟ್ಟಿಗೆ ಎಲ್ಲ ವ್ಯವಹಾರಗಳಲ್ಲಿಯೂ ಹುದುಗಿರುತ್ತದೆ. ಅಂತೆಯೇ ಛಂದಸ್ಸಿನ ವಿಷಯದಲ್ಲಿಯೂ ಕೂಡ ಪ್ರಾಸ, ಯತಿಗಳು ಈ ಲಯಕ್ಕೆ ಒಂದು ಬಗೆಯ ಸೊಗಸನ್ನು ತರುವಲ್ಲಿ ನಮಗೆ ನೆರವಾಗುತ್ತೆ. ಆದ್ದರಿಂದ ಪ್ರಾಸ, ಯತಿಗಳಿಗೆ ಛಂದಸ್ಸಿನಲ್ಲಿ ವಿಶೇಷ ಸ್ಥಾನವಿರುವುದನ್ನು ನಾವು ಗುರುತಿಸಬಹುದು. ಸೊ ಇವಾಗ ಇಡೀ ಪಾಠವನ್ನು ಆಧರಿಸಿ ನಮಗೆ ಕ್ವಶನ್ ಕೇಳಿದ್ದಾರೆ, ಸ್ವಪರೀಕ್ಷೆ ಪ್ರಶ್ನೆಗಳು ಅಂತ. ಸೊ ನಾವಿವಾಗ ಅದ್ರ ಬಗ್ಗೆ ಓದ್ಕೊಳ್ಳೋಣ. ಸೊ ಲಯ ಎಂದರೇನು ಅಂತ ಕೇಳಿದ್ದಾರೆ. ಸೊ ಆವಾಗ ಹೇಳಿದಂಗೆ ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವಂಥ ಕಲಾಕಾಲಾಂತರ ಕೃತಲಯೋ ಮಾನ ಸಂಜಿಕ್ತಂ ಎಂಬ ಮಾತಿನ ಹಿನ್ನೆಲೆಯಿಂದ ಛಂದಸ್ಸಿನ ಅಕ್ಷರಗಳ ಮಧ್ಯೆ ನಿರ್ದಿಷ್ಟವಾದ ಅಂತರವುಳ್ಳ ಕಾಲ ವಿಭಜನೆ ಅಥವಾ ಕರ್ಣಗೋಚರವಾಗುವಂಥದ್ದನ್ನು ಲಯ ಎಂದು ನಾವು ಕರಿತೇವೆ. ಆದ್ದರಿಂದ ಸಾಮಾನ್ಯವಾಗಿ ಛಂದಸ್ಸಿನಲ್ಲಿ ನಿಯತವಾದ ಕಾಲದ ಅಂತರದಲ್ಲಿ ತಾಳಗಳು ಆವರ್ತನೆಯಾಗುವುದಕ್ಕೆ ನಾವು ಲಯ ಅಂತ ಕರಿತೇವೆ. ಸೊ ನೆಕ್ಸ್ಟ್, ಛಂದಸ್ಸಿನ ಜೀವಾಳ ಯಾವುದು ಅಂತಂದರೆ ಛಂದಸ್ಸಿನ ಜೀವಾಳ ಲಯ. ಅರ್ಥ ಆಯ್ತಾ? ಹಾಗೆಯೇ ನೆಕ್ಸ್ಟ್ ಮೂರನೇದು ಕ್ವಶನ್ನು, ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು ಅಂತ ನಾವು ನೋಡೋದಾದರೆ ಅವರೇ ಶ್ರೀ ವಿಜಯ. ಸೊ ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು? ಶ್ರೀ ವಿಜಯ. ಅರ್ಥ ಆಯ್ತಾ? ಯತಿ ಎಂದರೇನು ಅಂತ ಕೇಳಿದ್ದಾರೆ. ಸೊ ಪದ್ಯಗಳನ್ನು ಓದುವಾಗ ಅರ್ಥಸ್ಫೂರ್ತಿ ಕೆಡದಂತೆ
ಪದ್ಯ ಪಾದದಲ್ಲಿ ನಿಯತವಾದ ರೀತಿಯಲ್ಲಿ ಒಂದೆಡೆಯಲ್ಲಿ ನಿಲ್ಲಿಸುವುದಕ್ಕೆ ಯತಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಯತಿ ಎಂಬು ದುಸಿವರ್ತ ತಾಣಂ ಎಂದು ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಸೊ ಇವಾಗ ಫೋರ್ತ್ ಒನ್, ಯತಿ ಎಂದರೇನು ಅಂತ ಕೇಳಿದ್ದಾರೆ. ಸೊ ಯತಿ ಅಂದರೆ ಕೆ ಸಿ ರಾಜ ಏನಂತ ಹೇಳಿದ್ದಾರೆ ಅಂದರೆ ಯತಿಯ ಬಗ್ಗೆ, ಯತಿ ವಿಲಂಘನ ಕನ್ನಡ ಅಸಾಧಾರಣ ಲಕ್ಷಣದಲ್ಲಿ ಒಂದೆಂದೇ ಅವನು ಪ್ರತಿಪಾದಿಸಿದ್ದಾನೆ. ಸೊ ನಾವು ಅವಾಗ ಹೇಳಿದಾಗೆ ಯತಿ ಅಂದರೆ ಓದುವಾಗ ಅರ್ಥಸ್ಫೂರ್ತಿ ಕೆಡದಂತೆ ಪದ್ಯಪಾದದ ನಿಯತವಾದ ಒಂದೆಡೆಯಲ್ಲಿ ನಿಲ್ಲಿಸುವುದಕ್ಕೆ ಅಥವಾ ವಿರಾಮವನ್ನು ಕೊಟ್ಟು ಓದೋದಕ್ಕೆ ನಾವು ಏನಂತೇವೆ? ಯತಿ. ವಿರಾಮವನ್ನು ಕೊಟ್ಟು ಓದುವುದಕ್ಕೆ ನಾವು ಯತಿ ಅಂತ ಕರಿತೇವೆ. ಸೊ ನೆಕ್ಸ್ಟ್, ಯತಿ ವಿಲಂಘನ ದಿದಚ್ಚದಲ್ತೆ ಕನ್ನಡದಂ ಎಂದು ಯಾರು ಹೇಳಿದ್ದಾರೆ? ಸೊ ನಾವು ಅವಾಗೇ ಹೇಳ್ದಾಗೇ ಇದನ್ನು ಯಾರು ಹೇಳಿದ್ದಾರೆ ಅಂದರೆ ಕವಿರಾಜ ಮಾರ್ಗಕರು ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಪ್ರಾಸ ಎಂದರೇನು ಅಂತ ಕೇಳಿದ್ದಾರೆ. ಸೊ ಪ್ರಾಸ ಎಂದರೆ ಪದ್ಯದ ಪ್ರತಿಯೊಂದು ಪಾದದ 1ನೇ ಮತ್ತು 2ನೇ ಅಕ್ಷರಗಳ ಮಧ್ಯದಲ್ಲಿ 1 ಮತ್ತು 2ನೇ ಪದ್ಯದ ಪ್ರತಿಯೊಂದು ಪಾದದ 1ನೇ ಮತ್ತು 2ನೇ ಅಕ್ಷರಗಳ ಮಧ್ಯದಲ್ಲಿ ಬರುವ ರೀತಿಯ ವ್ಯಂಜನಾಕ್ಷರಗಳು ಬರುವುದಕ್ಕೆ ಪ್ರಾಸವೆಂದು, ಒಂದೇ ರೀತಿಯ ವ್ಯಂಜನಾಕ್ಷರಗಳು ಬರುವುದಕ್ಕೆ ಪ್ರಾಸ ಅಂತ ಕರೀತೇವೆ. ಸೊ 1 ಮತ್ತು 2ನೇ ಅಕ್ಷರಗಳ ಮಧ್ಯೆ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಏನು ಬಂದರೆ ಅದಕ್ಕೆ ನಾವು ಪ್ರಾಸ ಅಂತ ಕರಿತೇವೆ. ಸೊ ಆವಾಗಲೇ ನಾವು ಓದಿ ನಿಮಗೆ ತಿಳಿಸಿದ್ನಲ್ಲ. ಸೊ ಹಾಗೆ ಇವಾಗ ನೆಕ್ಸ್ಟ್, ಖಂಡ ಪ್ರಾಸವೆಂದರೇನು ಅಂತ ಕೇಳಿದ್ದಾರೆ. ಸೊ ಆದಿಪ್ರಾಸಕ್ಕೆ ಖಂಡಪ್ರಾಸ ಅಂತ ಕರೀತಾರೆ. ಸೊ ಕನ್ಫ್ಯೂಸ್ ಆಗಬೇಡಿ, ಆದಿಪ್ರಾಸಕ್ಕೆ ಖಂಡಪ್ರಾಸ ಅಂತ ಕರಿತೇವೆ. ನೆಕ್ಸ್ಟ್, ಆದಿಪ್ರಾಸದಲ್ಲಿ ಎಷ್ಟು ಒಳಪ್ರಭೇದಗಳನ್ನು ನಾಗವರ್ಮ ಹೇಳಿದ್ದಾನೆ? ಸೊ ನಾವು ಅವಾಗೆ ಹೇಳಿದಾಗೆ ಆದಿಪ್ರಾಸದಲ್ಲಿ 6 ಒಳಪ್ರಭೇದಗಳಿವೆ. ಅದು ಯಾವ್ಯಾವಂದರೆ ಸಿಂಹಪ್ರಾಸ, ಗಜಪ್ರಾಸ, ಋಷಭಪ್ರಾಸ, ಆಜಾಪ್ರಾಸ, ಆಯಪ್ರಾಸ ಮತ್ತು ಶರಭಪ್ರಾಸ. ಅರ್ಥ ಆಯ್ತಾ? ಸೊ ಇದನ್ನು ಯಾರು ಹೇಳಿದ್ದಾರೆ ಅಂದರೆ ನಾಗವರ್ಮ. ಸೊ ಆದಿಪ್ರಾಸದಲ್ಲಿ ಎಷ್ಟು ಒಳಪ್ರಭೇದ? 6. ಅವು ಯಾವಂದರೆ ಸಿಂಹಪ್ರಾಸ, ಸೊ ಗಜಪ್ರಾಸ, ಋಷಭಪ್ರಾಸ, ಆಜಾಪ್ರಾಸ, ಆಯಪ್ರಾಸ ಮತ್ತು ಶರಭಪ್ರಾಸ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ವಡಿ ಅಂದ್ರೇನು? ವಡಿಯ ಯಾವ ಭಾಷೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಸೊ ವಡಿ ಅವಾಗೆ ನಾವು ಹೇಳಿದಾಗೇ ತೆಲುಗು ಭಾಷೆಯಲ್ಲಿ ಕಂಡುಬರುತ್ತದೆ ಜಾಸ್ತಿ. ಸೊ ಪಾದದ ಮೊದಲನೆಯ ಅಕ್ಷರ ಅದೇ ಪಾದದಲ್ಲಿ ಯತಿಯ ಸ್ಥಾನದಲ್ಲಿ ಬರುವುದಕ್ಕೆ ವಡಿ ಎನ್ನುತ್ತೇವೆ. ವಡಿ ತೆಲುಗು ಭಾಷೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ತಮಿಳಿನಲ್ಲಿ ಇದಕ್ಕೆ ಮೊನೈ ಎಂದು ಹೇಳಲಾಗುತ್ತದೆ. ಸೊ ಇಷ್ಟಾಗಿತ್ತು ಘಟಕ 2ನೆಯ ಲೆಸನ್. ಸೊ ಐ ಹೋಪ್ ಯು ಗೈಸ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇದರ ಪಾಠದ ಬಗ್ಗೆ ಏನಾದ್ರು ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ಅವಾಗೇ ನಾವು ವೀಡಿಯೋಸ್ ಸ್ಟಾರ್ಟಿಂಗಲ್ಲಿ ನಿಮಗೆ 1-2 ಅದೇನಿದೆ ಒಂದು ಫೋಟೋ ಯತಿಯ ಬಗ್ಗೆ ವಿವರಣೆ, ಅದು ನಿಮಗೆ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಅಂತ ಒಂದು ಮಾಡಿರುವಂಥದ್ದು. ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನೋಟ್ಸ್ ಮಾಡಿಕೊಂಡು ನೀವು ಅಷ್ಟನ್ನು ನೀವು ಚೆನ್ನಾಗಿ ಓದ್ಕೊಂಡು ನೀವು ಆರಾಮಾಗಿ ಎಕ್ಸಾಮಲ್ಲಿ ಕೇಳ್ತಾರೆ, ಕೇಳಲ್ಲ ಅಂತಲ್ಲ, 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೀವು ಅದು ಆರಾಮಾಗಿ ಬರಿಬಹುದು ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಕೀಪ್ ವಾಚಿಂಗ್. ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.